ಬಂಧುಗಳೇ, ನಾನು ಮಹೇಶ್ ಸಿ ನಗರಂಗೆರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು. ನೋಡಿ, ನಮ್ಮ ಚಳ್ಳಕೆರೆಯಲ್ಲಿ ನಗರಸಭಾ ವ್ಯಾಪ್ತಿನಲ್ಲಿ ಒಂದು ಉದ್ಯೋಗ ನಿಧಿ ಯೋಜನೆ ಅಡಿಯಲ್ಲಿ ಒಂದು ಕಟ್ಟಿರುವಂತಹ ಈ ಮಳಿಗೆಗಳು ಏನಿದೆ, ವಾಣಿಜ್ಯ ಮಳಿಗೆಗಳು ಎಷ್ಟು ಸುಂದರವಾಗಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಾ. ಆದರೆ ಇದು ಅಂದರೆ ಬಾಡಿಗೆದಾರರಿಗೆ ಹಸ್ತಾಂತರ ಮಾಡುವ ಮುಂಚೆನೇ ಸಾಕಷ್ಟು ಎಲ್ಲ ರೂಮ್ಗಳಲ್ಲೂ ಬಿಟ್ಟಿರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಗಮನಿಸಬೇಕಾಗಿದೆ ಏನಂದರೆ, ಸರ್ಕಾರದ ಸ್ವಾಮ್ಯದಲ್ಲಿ ಕಾಮಗಾರಿಗಳಾಗುವಂಥ ಕಾಮಗಾರಿಗಳಲ್ಲಿ ಎಷ್ಟು ಗುಣಮಟ್ಟವನ್ನು ಕಾದಿಸಿದ್ದಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ. ಈಗ ಬಹುತೇಕ ಈಗೆಲ್ಲ ಮತ್ತೆ ಈಗ ನಮ್ಮ ಇಲ್ಲಿಯ ಜನರು ಪಾಪ ಈ ಅಂಗಡಿಯ ಮಳಿಗೆಯನ್ನು ಪಡ್ಕೊಂಡು ಅದರಲ್ಲಿ ಮುಂದುವರಿಸಬೇಕು, ಬಿಸ್ನೆಸ್ ಅಂತ ವ್ಯಾಪಾರ ಮಾಡಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಬಂದಲ್ಲಿ ಎಲ್ಲವೂ ಸಹ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಗಳಾಗಿದೆ. ಅಂದರೆ ಎಲ್ಲವೂ ಗೋಡೆಗಳು ಬಿಟ್ಟಿದೆ. ಜೊತೆಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಶೀರ್ಷಿಕೆ ಏನು ಹಾಕಿದ್ದಾರೆ, ಅಂದಾಜು ಮೊತ್ತದಲ್ಲಿ 95 ಲಕ್ಷ ರೂಪಾಯಿಗಳನ್ನು ಮೊತ್ತ ಹಾಕಿದ್ದಾರೆ. ಯಾವ ವರ್ಷದಲ್ಲೇ ಅದು ಹಣವನ್ನು ತೆಗೆದುಕೊಂಡಿದ್ದಾರೆ, ಆ ನಂತರ ಗುತ್ತಿಗೆದಾರರು ಯಾರು, ಯಾವಾಗ ಕಾಮಗಾರಿ ಸ್ಟಾರ್ಟ್ ಆಯಿತು, ಯಾವಾಗ ಪೂರ್ಣಗೊಂಡಿತು, ಮುಂದೆ ಏನಾದರೂ ಸಮಸ್ಯೆಗಳಾದಲ್ಲಿ ಅಂದರೆ ಇದಕ್ಕೆ ಈ ವಿಚಾರವಾಗಿ ಅಂದರೆ ಬಿಲ್ಡಿಂಗ್ ಸಮಸ್ಯೆಗೆ ಮೇಂಟೆನೆನ್ಸ್ ಅದು ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಅದನ್ನು ಯಾರು ವಹಿಸಿದ್ದಾರೆ, ಯಾವ ಕಾಮಗಾರಿಯನ್ನು ತೆಗೆದುಕೊಂಡ ಗುತ್ತಿಗೆದಾರ ಯಾರು, ಈ ಥರ ಮತ್ತೆ ಇದು ಮೇಲಾಗಿಯೂ ಇದನ್ನು ಮೇಲ್ವಿಚಾರಣೆ ಅಂತಾರೆ. ಮೇಲ್ವಿಚಾರಣೆ ಮಾಡಬೇಕಾದವ್ರನ್ನ ವಿಳಾಸಗಳೇನು ಅಂದರೆ ವಿಳಾಸ ಅಂದರೆ ಅದು ಸಂಬಂಧಿಸಿದಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್, ಯಾರನ್ನ ಸಂಪರ್ಕಿಸಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಒಟ್ಟು ಯಾವುದೇ ಕಾಮಗಾರಿಗಳನ್ನು ಮಾಡುವಾಗ ಎಲ್ಲವೂ ಸಹ ಒಂದು ನಾಮಫಲಕದಲ್ಲಿ ಅಳವಡಿಸಬೇಕಾಗುತ್ತೆ, ಸಂಪೂರ್ಣವಾಗಿ ಡೀಟೇಲ್ಸನ್ನು ಹಾಕಬೇಕಾದ್ರೆ. ಆದರೆ ಇದಾವುದು ನಮ್ಮ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತು, ಆದರೆ ಅವರಿಗೆ ಇಚ್ಛಾಶಕ್ತಿ ಇಲ್ಲ. ಯಾಕೆ ಹಾಕಬೇಕು, ಹಾಕಿದರೆ ಪ್ರತಿಯೊಬ್ಬರು ಕೇಳ್ತಾರೆ ಅನ್ನೋವಂಥದ್ದು ಮನೋಭಾವ ಅವರಲ್ಲಿ ಇದೆ ಅನ್ನೋ ಗೊತ್ತಿಲ್ಲ, ಅಥವಾ ನಾನು ಯಾಕೆ ಹಾಕಬೇಕು, ನಾನು ಯಾಕೆ ಅದನ್ನು ಪಾಲನೆ ಮಾಡಬೇಕು ಅನ್ನೋವಂಥದ್ದು ಒಂದು ನೆಗ್ಲಿಜೆನ್ಸ್ ಇರ್ಬೋದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಟ್ಟಾರೆ ನಮ್ಮ ಚಳ್ಳಕೆರೆಯಲ್ಲಿ ಏನಾಗಿದೆ ಅಂದರೆ, ನಮ್ಮ ಅಧಿಕಾರಿಗಳು ಇಷ್ಟಾನುಸಾರ ಯಾರು ಏನು ಗುತ್ತಿಗೆದಾರರು ಯಾವ ರೀತಿ ಗುಣಮಟ್ಟ ಮಾಡ್ತಿದ್ದಾನೆ ಅದು ನೋಡಲ್ಲ, ಅಥವಾ ಅವನು ಯಾವ ರೀತಿ ಹೋಗ್ತಾ ಇದ್ದಾನೆ ಅದು ನೋಡಲ್ಲ, ನಾವು ಏನನ್ನ ಅಳವಡಿಕೆ ಮಾಡಬೇಕು ನಾವು ಅದು ಇಲ್ಲ. ಒಟ್ಟಾರೆ ಯಾರಾದರೂ ಪ್ರಶ್ನೆ ಮಾಡಬೇಕು ಅಥವಾ ಯಾರಾದರೂ ಕೇಳಿದಾಗ ಮಾತ್ರ ಇವರು ಎಲ್ಲವನ್ನು ಹಾಕ್ತಾರೆ. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆದರೆ ಇದನ್ನ ಮೇಲಧಿಕಾರಿಗಳು ಅಂದರೆ ಇದು ಸೂಪರ್ವೈಸಿಂಗ್ ಮಾಡತಕ್ಕಂಥ ಜಿಲ್ಲಾ ಆಡಳಿತವೂ ಸಹ ಸರಿಯಾದ ರೀತಿಯಲ್ಲಿ ಗಮನ ಹರಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.